ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಶ್ರೀ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಸುಮಾರು ಜನ ಅನ್ಕೊಂಡಿರ್ತಾರೆ ಏನು ವೀಡಿಯೋಸ್ ಬಂದಿಲ್ಲ ಮತ್ತು ಲೈವ್ಗೂ ಬಂದಿಲ್ಲ ಅಂತ ಸುಮಾರು ಜನ ಅನ್ಕೊಂಡಿರ್ತೀರಾ. ಸೊ ಹುಷಾರಿಲ್ಲ, ಹಂಗಾಗಿ ಲೈವ್ ಬರೋಕ್ಕಾಗಿಲ್ಲ. ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಮ್ಮಂಥ ಬಡ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್, ಇವತ್ತು ಹಸುಗಳನ್ನ ತೋರಿಸ್ತೀನಿ. ಸೇಲ್ಗೆ ಅವೈಲೇಬಲ್ ಇದೆ. ಎಲ್ಲ ಬುಕ್ ಆಗಿದ್ದು ಹಸುಗಳು ಅವರು ಟ್ರಾನ್ಸ್ಪೋರ್ಟ್ ಅಂದರೆ ಅವ್ರದ್ದು ಶೆಡ್ ಕನ್ಸ್ಟ್ರಕ್ಷನ್ ಆಗ್ತದೆ. ಇನ್ನು ಶೆಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಅವರು ಇನ್ನೂ ಹೋಲ್ಡ್ ಮಾಡಿದ್ರು. ಹಂಗಾಗಿ ಇವಾಗ ಎಲ್ಲ ಸೇಲಿಗೆ ಅವೈಲೇಬಲ್ ಇದೆ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಯಾವ್ದು ಅವೈಲೇಬಲ್ ಇದೆ ಅಂತ. ಸರಿ, ನಾನೇ ನೋಡಿರ್ತೀರ ನೀವೇ. ಸೆಕೆಂಡ್ ಲ್ಯಾಕ್ಟೇಷನ್ ಡೇಸ್ ಇದು ಸ್ಟಾರ್ಟಿಂಗ್ ಹೇಳಿದೆ ನಾನು 25 ಡೇಸ್ ಟೈಮ್ ಅಂತ. ಅವಾಗ ಡಾಕ್ಟರ್ ಹತ್ರ ಇನ್ನೂ ಚೆಕ್ ಮಾಡಿಸಿರಲಿಲ್ಲ. ಸೊ ಇನ್ನೊಂದ್ಸತಿ ಈಗ ಇನ್ನೂ ಬಾಟಮ್ ಬಿಟ್ಟಿಲ್ಲ ಅಂತ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ದೀನಿ ಗೈಸ್. ಇವಾಗ ಡಾಕ್ಟರ್ ಹತ್ರ ಚೆಕ್ ಮಾಡಿಸೋದಕ್ಕೆ ಈಗ ಇನ್ನೂ 20 ಡೇಸ್ ಟೈಮ್ ಅಂತ ಹೇಳಿದ್ದಾರೆ. ಒಂದು 25 ದಿವಸ ಅಂತಲೇ ಅನ್ಕೊಳ್ಳೋಣ, ಯಾಕೆ ಕರೆಕ್ಟಾಗಿ ಕನ್ಫರ್ಮೇಷನ್ ಕೊಡೋಕ್ಕಾಗಲ್ಲ ಡಾಕ್ಟರು ಚೆಕ್ ಮಾಡಿ. 25 ಡೇಸ್ ಟೈಮ್ ಇದೆ ಅಂತಲೇ ಅನ್ಕೊಳ್ಳಿದೆ ಇದಕ್ಕೆ. ಇದು ಆರಲ್ಲಿ ಕಡೆ ಸೆಕೆಂಡ್ ಲ್ಯಾಕ್ಟೇಷನ್ನು ಪರ್ ಡೇಲಿ 14 ಲೀಟರ್ ಹಾಲು ಕರೆದಿದೆ ಅಂತೆ. ಸೊ ಈ ಸತಿ 14-15 ಅಂತಲೇ ಅನ್ಕೊಳ್ಳಿ. ದಿವಸಕ್ಕೆ 30 ಲೀಟರ್ ಕೆಪಾಸಿಟಿ ಇದು. 14-15 ಟೈಮಿಗೆ ಅಂತೂ ಆರಾಮಾಗಿ ಕೊಡುತ್ತೆ. ಈ ಹಸುನು ಅವೈಲೇಬಲ್ ಇದೆ. ಮತ್ತು ಇದು ಆಲ್ ಬ್ಲ್ಯಾಕು ಕೊಂಬಿದೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನಲ್ಲಿ ನಮ್ಮ ಮನೇಲೇ ಇದ್ದಿದ್ದು ಹಸು. ಇದು ಪಡ್ಡೆ ನಮ್ಮ ಮನೆಯಲ್ಲಿ ಪಡ್ಡೆಯಲ್ಲಿ ನಾವು ತೊಗೊಬಂದಿದ್ದು ಮೊದಲನೇ ಹಸು. ಇದು 25 ದಿವಸ ಟೈಮ್ ಇದೆ. ಬಾಟಮ್ ನೋಡಿ, ಬಟ್ಲಿಗೆ ಹೆಚ್ಚಲು ಯಾವ ರೀತಿ ಬಾಟಮ್ ಮಾಡಿದೆ. ಇದು ಅಷ್ಟೇ ಗೈಸ್, ಬಟ್ಲಿಗೆ ಹೆಚ್ಚಲು ಒಳಗೆ ಹೆಚ್ಚಲು ತುಂಬ ಚೆನ್ನಾಗಿ ಒಳ್ಳೆ ಬಾಟಮ್ ಮಾಡಿದೆ ನೋಡಿ. ಒಳ್ಳೆ ಶೈನಿಂಗು, ಶೈರೇಜ್ ಬೆಂಗಿರ್ತವೆ ನೋಡ್ಕೊಳ್ಳಿ. ಅದಕ್ಕೆ ಮೇವು ಹಾಕ್ಬಿಟ್ಟು ನಾನು ವೀಡಿಯೋ ಮಾಡ್ತಿರೋದು. ಎಲ್ಲ ಹಸುಗಳು ಅಷ್ಟೇ, ಎಲ್ಲ ಹಸುಗಳು ಶೈಲೇಜ್ ಆರಾಮಾಗಿ ಮೇಯ್ತವೆ. ನಾವು ಜೋಳ ಹಾಕೋದು ಜೋಳನೂ ಮೇಯ್ತವೆ. ಆಚೆ ಬಿಟ್ಟು ಮೇಯ್ಸಿಂದು ಮೇಯಿಸ್ಬೋದು ಗೈಸ್. ಇದಕ್ಕೆ ನಮ್ಮ ಕೈಲೇ ಮಿಷಿನ್ ಹಾಕ್ಸ್ಕೊಂಡಿದೆ. ಮಿಷಿನ್ ಹಾಕ್ಸ್ಕೊಳುತ್ತೆ, ಕೈಯಲ್ಲೂ ಕರ್ಸ್ಕೊಳುತ್ತೆ ಹಸು. ಒಳ್ಳೆ ಹಸು. ಇದು ಸೆಕೆಂಡ್ ಲ್ಯಾಕ್ಟೇಷನ್ಗೆ ಈಗ ಗಬ್ಬಾಗಿರೋದು. ಕರು ಹಾಕಿದ್ರೆ ಸೆಕೆಂಡ್ ಲ್ಯಾಕ್ಟೇಷನ್ನು ಬಾಟಮ್ ಬಿಟ್ಟಿರೋದು. ಇನ್ನು 25 ಡೇಸ್ ಟೈಮ್ ಇದೆ. 25 ಡೇಸ್ ಟೈಮ್ ಇದೆ. 9 ಲೀಟ್ರು ಪಡೆಲ ಕೊಟ್ಟಿದೆ ಗೈಸ್. ಇದು ನಮ್ಮ ಮನೇಲಿ 9 ಲೀಟ್ರ್ ಪಡೆಲ ಕೊಟ್ಟಿದೆ. ಈ ಸತಿ 9-10 ಅಂತಲೇ ಅನ್ಕೊಳ್ಳೋಣ. 9-10 ಟೈಮಿಗೆ ಮೋಸ ಇಲ್ಲ ಗೈಸ್. ಇದು ಈ ಹಸು ನೋಡಿರ್ತೀರ, ಇದು HF, ಪ್ಯೂರ್ HF ಸೆಕೆಂಡ್ ಲ್ಯಾಕ್ಟೇಷನ್ನು ನೋಡಿ. ಹಣೆ ಮೇಲೂ ಸ್ಟಾರ್ಟ್ ಚೆನ್ನಾಗಿದೆ. ಸೆಕೆಂಡ್ ಲ್ಯಾಕ್ಟೇಷನ್ನು ಇದು ಆರಲ್ಲಿ ಕಡೆ ಬಂದಿದೆ. ಆರಲ್ಲಿ ಕಡೆ ಬಾಟಮ್ ನೋಡಿ, ಕರು ಹಾಕಿದೆ. ಇದು ಟ್ವಿನ್ಸ್ ಕರು ಹಾಕಿದೆ ಗೈಸ್, ನೋಡಿರ್ತೀರ. ನಾನು ಲಾಗಲ್ಲೆಲ್ಲ ಬಿಟ್ಟಿದ್ದೀನಿ. ಟ್ವಿನ್ಸ್ ಕರು ಹಾಕಿದೆ, ಒಳ್ಳೆ ಲೆಂತ್ ಇದೆ. ಇನ್ನೂ ಮೇವು ಹಾಕಿಲ್ಲ ಗೈಸ್, ಈಗ ಇನ್ನೂ ಮೇವು ಹಾಕಿರೋದು ಜಸ್ಟು. ಹಂಗಾಗಿ ಹೊಟ್ಟೆ ಹೆಂಗೆ ಕಾಣಿಸ್ತಿದೆ ನೋಡಿ. ಮೈ ಮೇಲೆಲ್ಲ ಕಾಯಿನ್ ಡಾಟ್ ಮಚ್ಚೆಗಳಿದೆ. ಬಾಟಮ್ ನೋಡಿ ಯಾವ ಥರ ಮಾಡಿದೆ ಅಂತ. ಇದು ಟ್ವಿನ್ಸ್ ಕರು ಹಾಕಿದ್ದು. ಫಸ್ಟ್ ಲ್ಯಾಕ್ಟೇಷನಲ್ಲೂ ಟ್ವಿನ್ಸ್ ಕರು ಹಾಕಿತ್ತು. ಟ್ವಿನ್ಸ್ ಕರು ಹಾಕಿತ್ತಂತೆ, ಹೆಣ್ಗರುಗಳು ಹಾಕಿತ್ತು. ಈ ಸತಿ ಟ್ವಿನ್ಸು ಓವರ್ಗರುಗಳು ಹಾಕಿದೆ. ನಾನು ಬ್ಲಾಗಲ್ಲೆಲ್ಲ ಬಿಟ್ಟಿದ್ದೀನಿ, ಚೆಕ್ ಮಾಡ್ಕೊಬೋದು. ತೊಟ್ಟು ನೋಡ್ಕೊಳ್ಳಿ, 4 ತೊಟ್ಟು ಒಂದೇ ಸಮ. 4 ತೊಟ್ಟಲ್ಲೂ ಪ್ಯಾಚಸ್ ಇದೆ. ಸಾಧುಗಳ ನೀವೇ ನೋಡ್ಕೊಳ್ಳಿ ಎಷ್ಟು ಸಾಧುವಾಗಿದೆ ಅಂತ. ಒಳ್ಳೆ ಹಸು ಗೈಸ್, ಸಿಕ್ಕಾಪಟ್ಟೆ ಸಾಧು. ಪ್ರೆಸೆಂಟು 10-10.5 ಲೀಟ್ರ್ ಹಾಲು ಬರ್ತಾಯಿದೆ ಇವಾಗ ಟೈಮಿಗೆ. ಒಂದು ಟೈಮ್ಗೆ 10-10.5 ಲೀಟ್ರ್ ಹಾಲು ಬರ್ತಾಯಿದೆ ನೋಡಿ. ಕರು ಹಾಕಿ 23 ದಿವಸ ಆಗಿದೆ ಗೈಸ್. ಕರು ಹಾಕಿ 23 ದಿವಸ ಆಗಿದೆ. 10-10.5 ಲೀಟ್ರ್ ಹಾಲು ಬರ್ತಾಯಿದೆ. ಫೀಡ್ಸು 2.5 kg ಫೀಡ್ಸ್ ಕೊಡ್ತಾಯಿದ್ದೀವಿ. ಇದೊಂದು ಅವೈಲೇಬಲ್ ಇದೆ ಸೇಲಿಗೆ. ಎಲ್ಲದ್ರದ್ದು ಪ್ರೈಸಿಂಗ್ಸ್ ಹೇಳ್ತೀನಿ. ಇದು ನೋಡಿ, ABS ಸ್ಟ್ರೈಕರ್. ಇದು ಮೂಗ್ದಾರ ನಾವು ಚುಚ್ಚಿಸ್ಕೊಂಡಿರೋದು ಗೈಸ್, ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ಅಂತ. ಹುಷಾರಿರಲಿಲ್ಲ, ನಿಮಗೂ ಗೊತ್ತಿರುತ್ತೆ ಮುಂಚೆ. ಅದಕ್ಕಾಗಿ ಮೂಗ್ದಾರ ನಾವು ಚುಚ್ಚಿಸ್ಕೊಂಡಿದ್ದು. ABS ಸ್ಟ್ರೈಕರ್ ಇದು ನೋಡಿ. ಈ ಹಸುನೂ ಅಷ್ಟೇ. ಈಗ ಪ್ರೆಸೆಂಟು 6 ಲೀಟ್ರ್ ಹಾಲು ಬರ್ತಾಯಿದೆ ಗೈಸ್. ಇದು 6.5-7 ಬರ್ತಾಯಿದೆ. 6.5-7 ಬರ್ತಾಯಿದೆ. 6 ಅಂತ ಹೇಳ್ಬೋದು. 6 ಲೀಟ್ರು ಹಾಲು ಬರ್ತಾಯಿದೆ. ABS ಸ್ಟ್ರೈಕರು ಒಳ್ಳೆ ಹಸು. ಬ್ರೀಡಿಂಗ್ ಪರ್ಪಸ್ಗೆ ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ತುಂಬ ಚೆನ್ನಾಗಿ 30 ಲೀಟರ್ಸ್ ಅಂತ ಆರಾಮಾಗಿ ಕರಿಬೋದು ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ. ಈಗ ಸೆಮೆನ್ ಹಾಕ್ಸಿದ್ದೀವಿ. 3 ಮಂತ್ಸ್ ಆಗ್ತಾ ಬಂದಿದೆ. ಇನ್ನೂ ಚೆಕ್ ಮಾಡಿಸಿಲ್ಲ. 3 ಮಂತ್ಸ್ ಆಗ್ತಾ ಬಂದಿದೆ. ಇಲ್ಲಿ ಡಾಕ್ಟರ್ ಸಿಗ್ತಾ ಇಲ್ಲ, ಹೊರಗಡೆ ಹೋಗಿದ್ದಾರಂತೆ. ಹಂಗಾಗಿ ಡಾಕ್ಟರ್ ಸಿಗದೇ ಇರೋದ್ರಿಂದ ಚೆಕ್ ಮಾಡಿಸಿಲ್ಲ. ಚೆಕ್ ಮಾಡಿಸ್ಬೇಕು. ಮತ್ತೆ ರಿಪೀಟ್ ಆಗಿಲ್ಲ ಗೈಸ್. ಇದು ಸೆಮೆನ್ಗೆ ನೋಡಬೇಕು. ಮತ್ತು ಇದೊಂದು ಆಲ್ ಬ್ಲ್ಯಾಕ್ ಇದೆ. ಆಲ್ ಬ್ಲ್ಯಾಕ್ ಹಸು ನೋಡಿ, ಯಾವ ರೀತಿ ಮೇಯುತ್ತೆ ಅಂತ. ಇದೊಂದು ಆಲ್ ಬ್ಲ್ಯಾಕು. ಇದು ಅಷ್ಟೇ 3-3.5 ಲೀಟ್ರ್ ಹಾಲು ಬರ್ತಾಯಿದೆ ಇವಾಗ. 3.5 ಲೀಟ್ರ್ ಹಾಲು ಬರ್ತಾಯಿದೆ. ಸೊ ಇದು ಗಾಯ ಮಾಡ್ಕೊಂಡ್ಬಿಟ್ಟಿದೆ. ಇದು ಗೋಡೆ ಉಳಿಸಿದೆಯಲ್ಲ, ಅದು ಗಾಯ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇದು ಅಷ್ಟೇ ತುಂಬ ಸಾಧು ಹಸು, ಒಳ್ಳೆ ಹಸು. ಮತ್ತು 12 ಲೀಟ್ರ್ ಕೆಪಾಸಿಟಿ ಗೈಸ್. ಇದು ಹಸು 12 ಲೀಟ್ರ್ ಕೆಪಾಸಿಟಿ ಹಸು. ಈಗ ಗಬ್ಬಾಗಿತ್ತು. ಇದು 4.5 ತಿಂಗಳು ಗಬ್ಬಾಗಿತ್ತು. ಸೊ ಆ ಹಸು ಹತ್ತಿ ಮೇಲ್ಗಡೆ ಅಬೋರ್ಟ್ ಆಯಿತು. ಇದು ನಾನು ಲೈವಲ್ಲೆಲ್ಲ ಹೇಳಿರ್ತೀನಿ. ಹಂಗಾಗಿ ಈಗ ಸೆಮೆನ್ ಹಾಕ್ಸ್ಕೋಬೇಕು. ಸೆಮೆನಿಗೆ ಬಂದಿತ್ತು, ಸ್ಕಿಪ್ ಮಾಡಿದೆ ನಾನು. ಡಾಕ್ಟರ್ ಸ್ಕಿಪ್ ಮಾಡೋಣ ಅಂದರು, ಹಂಗಾಗಿ ಸ್ಕಿಪ್ ಮಾಡಿದೆ. ಈ ಸತಿ ಸೆಮೆನ್ ಹಾಕ್ಸ್ಕೋಬೇಕು ಗೈಸ್. ಹಸು ನೋಡ್ಕೊಳ್ಳಿ ಯಾವ ರೀತಿ ಇದೆ, ಹೇಗೆ ಶೈನಿಂಗ್ ಇದೆ ಅಂತ. ಮತ್ತು ಇನ್ನೊಂದು, ನಮ್ಮ ಹತ್ರ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ. ಸೊ ನೋಡಿ ಗೈಸ್,
ಒಳ್ಳೆ ಹಾಲು 12 ಲೀಟರ್ ಹಾಲು ಬಂದಾಗ 6 ನಿಮಿಷದ ಹಾಲು ಕರಿತಿದ್ವಿ. ಇದೊಂದು ತೊಟ್ಟಲ್ಲಿ ಹಾಲು ಸ್ವಲ್ಪ ಕಮ್ಮಿ ಬರುತ್ತೆ. 3 ತೊಟ್ಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ. ಆಮೇಲೆ ತೊಟ್ಟು ಫೇಲ್ ಅಂತ ಏನಿಲ್ಲ, ಹಾಲಂತೂ ಬರುತ್ತೆ ನೋಡಿ, ಹಾಲಂತೂ ಬರುತ್ತೆ. ತೊಟ್ಟು ಫೇಲ್ ಅಂತ ಅಲ್ಲ, ಹಾಲು ಬರುತ್ತೆ, ಅದು ಕಮ್ಮಿ ಬರುತ್ತೆ ಸ್ವಲ್ಪ. ಹಸುದೇನು ಫಾಲ್ಟ್ ಇಲ್ಲ, ಅದು ಬಿಟ್ಟರೆ. ಸೊ ನೋಡ್ಕೊಳ್ಳಿ, 5 ಹಸುಗಳು ಇದೆ. 5 ಹಸುಗಳು ಒಂದೇ ಸತಿ ಸೇಲ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈಗ ಇಷ್ಟು ದಿವಸ ಬಂದಿಲ್ಲ ಅನ್ನೋದಕ್ಕೆ ಒಂದು ಕಾರಣ, ನಾವು ಸ್ವಲ್ಪ ಫೈನಾನ್ಷಿಯಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ಅರ್ಜೆಂಟಾಗಿ ಹಸುಗಳನ್ನ ಸೇಲ್ ಮಾಡಬೇಕಾಗಿದೆ. ಇದೆಲ್ಲ ಬುಕ್ ಆಗಿದ್ದ ಹಸುಗಳು ಕಾಯೋಕ್ಕಾಗ್ತಾಯಿಲ್ಲ. ಈಗ ವೆಯ್ಟಿಂಗ್ ಪೀರಿಯಡು ಅವ್ರಿಗೆ ಹೇಳಿದ್ದಾರೆ, ಇನ್ನೂ 15 ಡೇಸ್ ಬೇಕಂತ ಅವ್ರಿಗೆ ಶೆಡ್ ಕನ್ಸ್ಟ್ರಕ್ಷನ್ ಆಗೋಷ್ಟೊತ್ತಿಗೆ. ಹಂಗಾಗಿ ಅಲ್ಲಿವರೆಗೂ ನಮಗೆ ಕಾಯೋಕ್ಕಾಗ್ತಾಯಿಲ್ಲ. ಸಖತ್ತು ಅಮೌಂಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬೇಗ ಸೇಲ್ ಮಾಡಿಬಿಡೋಣ ಅಂತ ಅರ್ಜೆಂಟ್ ಸೇಲ್ಗಿದೆ ಗೈಸ್. ಯಾರಿಗೆ ಬೇಕು ದಯವಿಟ್ಟು ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. 5 ಹಸುಗಳನ್ನ ತೊಗೊತೀರಾ ಅಂದರೆ ನಾನು ಇನ್ನೂ ಕಮ್ಮಿ ಬೆಲೆಗೆ ಹಾಕ್ಕೊಡ್ತೀನಿ. 5 ಹಸುನೂ ನೀವು ತೊಗೊತೀರಾ ಅಂದರೆ ನೆಗೋಷಿಯೇಬಲ್ ಮಾಡಿಕೊಡ್ತೀನಿ. ಈಗ ಒಂದೊಂದು ರೇಟ್ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಸೊ ಈ ಆಲ್ ಬ್ಲ್ಯಾಕ್ ಹಸುದು ನೋಡಿ, ಈ ಆಲ್ ಬ್ಲ್ಯಾಕ್ ಹಸು ಕರುನು ಕೊಡಲ್ಲ ಗೈಸ್, ಆ ರೇಟಿಗೆ ಹಸು ಕೊಡ್ತೀನಿ. ಇದು ಫೈನಲ್ ರೇಟ್ ಹೇಳ್ಬಿಡ್ತೀನಿ. ಫೈನಲ್ಲು 40,000 ರೂಪಾಯಿ ಈ ಹಸು ಕೊಡ್ತೀನಿ ಗೈಸ್. ಬರೀ 40,000ಕ್ಕೆ ಫೈನಲ್ಲು. ಆಲ್ ಬ್ಲ್ಯಾಕ್ ಹಸು, ಬೋಡಿ ಹಸು, ಕೊಂಬಿಲ್ಲ, ತುಂಬ ಒಳ್ಳೆ ಹಸು. ಈ 3.5 ಲೀಟ್ರ್ ಹಾಲು ಬರ್ತಾಯಿದೆ ಇವಾಗ. ಇದು 12 ಲೀಟ್ರ್ ತನಕ ನಾವೇ ಹಾಲು ಕರ್ದಿದ್ದೀವಿ. ಸೊ ಮತ್ತು ಈ ಹಸು 95,000 ನಾನು ಫೈನಲ್ ಮಾಡಿಕೊಡ್ತೀನಿ. ABS ಸ್ಟ್ರೈಕರ್ ಗೈಸ್. ಇದು ಸ್ಪೈಕ್ ಸೆಮೆನಾಗಿದೆ, ಸೆಕ್ಸರ್ ಸ್ಪೈಕ್ಸ್ ಸೆಮೆನ್ ಹಾಕ್ಸಿದ್ದೀನಿ. ನಮ್ಮ ಮನೇಲಿ ಹಾಕ್ಸಿರೋದು ಸ್ಪೈಕ್ ಸೆಮೆನಾಗಿದೆ. ಇದು 95,000 ಫೈನಲ್ ಮಾಡ್ಕೊಡ್ತೀನಿ ಗೈಸ್. ಈ ಹಸು ಹಾಲಿನ ಹಸು ನೋಡಿ, ಕಾಯಿನ್ ಡಾಟ್ ಮಚ್ಚೆಗಳೇ ಇದೆ ಮೈ ಮೇಲೆಲ್ಲ ಫುಲ್ಲು. ತುಂಬ ಒಳ್ಳೆಯ ಹಸು. ಸಾಧು ಗುಂಡಲ್ಲಿದೆ. ಬಾಟಮ್ ನೋಡಿ ಯಾವ ರೀತಿ ಇದೆ, ಶೈನಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಹಸು ಬಂದು ಬೇಗ ಹಾಲು ಕರೆದಿ ನೋಡಿ ಇಟ್ಕೊಂಡು ಹೋಗ್ಬೋದು. 10-10.5 ಲೀಟ್ರ್ ಹಾಲು ಬರ್ತಾಯಿದೆ ಇವಾಗ ಪ್ರೆಸೆಂಟು. 12 ಲೀಟ್ರ್ ತನಕ ರೀಚ್ ಮಾಡ್ಬೋದು. ಈ ಹಸು ಬರೀ 95,000 ನಾನು ಕೊಡ್ತೀನಿ ಗೈಸ್. ಬರೀ 95,000 ಕೊಡ್ತೀನಿ. ಇನ್ನೂ ಮೇವು ಹಾಕಿಲ್ಲ, ಇನ್ನೂ ಹಸು ಮೇವು ಮೇಯ್ತಾ ಇದೆ. ಈಗ ಜಸ್ಟ್ ಮೇವು ಹಾಕಿ ನಾನು ಎಲ್ಲ ಮೇವು ಮೇಯುತ್ತೆ ಅಂತ ತೋರಿಸೋದಕ್ಕೋಸ್ಕರ ಮೇವು ಹಾಕ್ಬಿಟ್ಟೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದು 95,000ಗೆ ಫೈನಲ್ ಮಾಡ್ಕೊಡ್ತೀನಿ ಗೈಸ್. ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ. ನಾನು ಇವಾಗ ಅರ್ಜೆಂಟು ಸೇಲ್ ಮಾಡಬೇಕಾಗಿರೋದ್ರಿಂದ ಕಮ್ಮಿಗೆ ಬೇಗ ಸೇಲ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೋಡಿ, 9.5 ಲೀಟ್ರ್ ನಾವೇ ಕದಿರಿಬಿಟ್ಟಿರಿ. ಸತಿ 10 ಲೀಟ್ರ್ ಅಂತೂ ಆರಾಮಾಗಿ ಬರುತ್ತೆ, 9-10 ಲೀಟ್ರು. ಈ ಹಸು ಬರೀ 65,000 ಕೊಡ್ತೀನಿ ಸರ್. ಬರೀ 65,000ಕ್ಕೆ ಈ ಹಸು ಕೊಡ್ತೀನಿ. ಆಲ್ ಬ್ಲ್ಯಾಕ್ ಹಸು, ಮನೆ ಹಸು ಇದು. ಮತ್ತು ಇದು ನಾನೇ ಸಖತ್ ದೊಡ್ಡ ಹಸು ಗೈಸ್. ಈ ಹಸುಗೂ ಆ ಹಸುಗೂ ನೀವೇ ಕಂಪ್ಯಾರಿಸನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಹಸು. ನಮ್ಮ ಶೆಡ್ಡಲ್ಲಿರೋದ್ರಲ್ಲೆಲ್ಲ ದೊಡ್ಡ ಹಸು ಇದು ನೋಡಿ, ಪ್ಯೂರ್ HF ಇದೆ. ಸೊ ಈ ಹಸುನು ಹೇಳಿದ್ದೀನಿ, ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಯಾರಿಗೆ ಯಾವ ಹಸು ಬೇಕು ಸ್ಕ್ರೀನ್ಶಾಟ್ ತೆಗ್ದು ಬುಕ್ ಮಾಡ್ಕೊಳ್ಳಿ ನೋಡಿ. ಇದು ಅಷ್ಟೇ ಗೈಸ್, ಸಿಕ್ಕಾಪಟ್ಟೆ ಸಾಧು ಗುಣದಲ್ಲಿದೆ ಇದು ಹಸು ನೋಡಿ, ಸಿಕ್ಕಾಪಟ್ಟೆ ಸಾಧು. ಆನೆ ಥರ ಹಸು ನೋಡೋಕ್ಕೆ ದೊಡ್ಡ ಸೈಜಲ್ಲಿ ಇರ್ಬೋದು, ಅದು ಸಿಕ್ಕಾಪಟ್ಟೆ ಸಾಧು ಇದೆ. ಈ ಹಸು ಬಂದುಬಿಟ್ಟು 1,15,000 ಆಗುತ್ತೆ. ಯಾರಿಗೆ ಬೇಕು ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಪ್ರೈಸಿಂಗ್ಸಲ್ಲಿ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಲೈಟಾಗಿ, ಒಂದೊಂದರಲ್ಲಿ ಮಾಡೋಕ್ಕಾಗಲ್ಲ ನೋಡಿ. ಇದೆಲ್ಲ ನಾನು ಫೈನಲ್ ಹೇಳ್ಬಿಟ್ಟಿದ್ದೀನಿ ಒಂದೊಂದು. ಈ ಹಸುನು ಫೈನಲ್ ಹೇಳಿದ್ದೀನಿ. ಸೊ ನಿಮಗೆ ಯಾವ ಹಸು ಬೇಕು ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ಶಾಟ್ ತೆಗ್ದು ನನಗೆ ಪೇಮೆಂಟ್ ಹಾಕಿ, ಅಡ್ವಾನ್ಸ್ ಹಾಕಿ ಸ್ಕ್ರೀನ್ಶಾಟ್ ಕಳಿಸಿ ನನಗೆ. ಇಲ್ಲ ಬಂದು ಲೈವಾಗಿ ವಿಸಿಟ್ ಮಾಡಿ ನೋಡಿ ತೊಗೊಂಡೋಗ್ಬೋದು. ಇಲ್ಲ ದೂರ ನಾವು ಉತ್ತರ ಕರ್ನಾಟಕದವರು ಅಂದರೆ ನೀವು ಇದು ಟ್ರಾನ್ಸ್ಪೋರ್ಟೇಷನ್ ನಾನು ಮಾಡಿಸ್ಕೊಡ್ತೀನಿ ಕಮ್ಮಿಗೆ. ನೀವು ಕಾಲ್ ಮಾಡಿ ಇಂಥ ಹಸು ಬೇಕು ಅಂತ ಪೇಮೆಂಟ್ ಮಾಡಿದ್ರೆ ನೀಟಾಗಿ ಸೇಫ್ಟಿಯಾಗಿ ಹೋಮ್ ಡೆಲಿವರಿ ಮಾಡಿಸ್ಕೊಡ್ತೀನಿ ನಾನು. ಯಾವ ಹಸು ಬೇಕು ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ಶಾಟ್ ತೆಗ್ದು ನನಗೆ ಹಾಕಿ. ಎಲ್ಲದರದ್ದು ಡೀಟೇಲ್ಸು ಪ್ರೈಸಿಂಗ್ಸು ಎಲ್ಲ ಇದರಲ್ಲೇ ಹೇಳ್ಬಿಟ್ಟಿದ್ದೀನಿ. ಸುಮಾರು ಜನಕ್ಕೆ ಪ್ರೈಸಿಂಗ್ಸ್ ಹೇಳಿಲ್ಲ ಅಂದರೆ ಕಮೆಂಟ್ ಮಾಡ್ತೀರಾ ಪ್ರೈಸಿಂಗ್ಸ್ ಹೇಳ್ಬಿಡಿ ಅಂತ. ಸೊ ಹಂಗಾಗಿ ಈಗ ಪ್ರೈಸು ಹೇಳ್ಬಿಟ್ಟಿದ್ದೀನಿ. ದೊಡ್ಡ ಹಸು ಗೈಸ್ ಇದು, ಕ್ಯಾಮ್ರಾನೇ ಸಾಲಲ್ಲ ಈ ಹಸು ಇಟ್ಕೊಳ್ಳೋಕ್ಕೆ. ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ನಾವು ಅಂತ ಹಸು, ಒಳ್ಳೆ ಹಸು. ಯಾರಿಗೆ ಯಾವ ಹಸು ಬೇಕು ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಒಂದೊಂದು ಹಸುನು ಟಾಪ್ ಆಗಿದೆ, ಒಳ್ಳೆ ಬೀಳ ಹಸುಗಳು ನೋಡಿ. ಎಲ್ಲ ಚೆನ್ನಾಗಿ ಮೇಯ್ತಾ ಇದ್ದಾವೆ. ಎಲ್ಲ ನಮ್ಮ ಮೇವಿಗೆ. ಮತ್ತು ಸುಮಾರು ಜನ ಅಂದ್ಕೊಂಡಿರ್ತಾರೆ ಉತ್ತರ ಕರ್ನಾಟಕದವರು ನಮ್ಮ ಮೇವಿಗೆ ನಮ್ಮ ವೆದರ್ಗೆ ಹೊಂದ್ಕೊಳ್ತಾವೆ ಅಂತ. ಆರಾಮಾಗಿ ಹೊಂದ್ಕೊಳ್ತವೆ. ನಮ್ಮ ಹಸುಗಳು ಸುಮಾರು ಹೋಗಿದೆ, ಉತ್ತರ ಕರ್ನಾಟಕಕ್ಕೆ ಸುಮಾರು ಹಸುಗಳು ಹೋಗಿದ್ದಾವೆ. ಅದರದೆಲ್ಲ ನಾನು ವೀಡಿಯೋನೂ ಮಾಡಿದ್ದೀನಿ. ಮತ್ತು ರಿವ್ಯೂ ವೀಡಿಯೋ ಮಾಡಿದ್ದೀನಿ. ನಮ್ಮ ಹತ್ರ ಹಸು ತೊಗೋಬೋದಾ ಅಂತ ಒಂದು
ರಾಣೆಬೆನ್ನೂರು, ಹಾವೇರಿ ರಾಣೆಬೆನ್ನೂರು ಹತ್ರ ಒಂದು ಹಸು ಕೊಟ್ಟು ಆ ಹಸುದು ನಾನು ವೀಡಿಯೋ ಮಾಡಿಸಿದ್ದೀನಿ. ಅವ್ರ ಕಡೆ ಕಸ್ಟಮರ್ ಕೈಲೇ ಮಾಡಿಸಿದ್ದೀನಿ, ರೈತರ ಕೈಲೇ ವೀಡಿಯೋ ಮಾಡಿಸಿದ್ದೀನಿ. ಆರಾಮಾಗಿ ಅವರ ಮೇವಿಗೆ ಹೊಂದ್ಕೊಳ್ಳುತ್ತೆ, ಆರಾಮಾಗಿ ಹಾಲು ಕರಿತಾ ಇದೆ ನಾವು ಹೇಳಿದಷ್ಟು ಅನ್ನೋದು. ಇನ್ನು ಯಾರ್ಯಾರು ನೋಡಿದ ಹೋಗಿ ಚೆಕ್ ಮಾಡಿ ನನ್ನ ಯೂಟ್ಯೂಬನ್ನ. ಯಾರಿಗೆ ಯಾವ ಹಸು ಬೇಕು ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಗೈಸ್. ಸೊ ಗೈಸ್, ಇನ್ನೂ ಸುಮಾರು ಜನ ಇನ್ನೂ ಯಾರ್ಯಾರು ನನ್ನ ವ್ಲಾಗ್ ನೋಡಿಲ್ಲ ಮತ್ತು ನಾನು ಮಾಡ್ತಿರೋ ಲೈವ್ ನೋಡಿಲ್ಲ, ಬನ್ನಿ. ಇನ್ನೂ ನಾನು ಎಲ್ಲ ವ್ಲಾಗ್ ಬಿಟ್ಟಿದ್ದೀನಿ, ವ್ಲಾಗ್ ಎಲ್ಲ ಚೆಕ್ ಮಾಡಿ. ಮತ್ತು ಲೈವ್ ವಾರ ಭಾನುವಾರ ಲೈವ್ ಬರ್ತೀನಿ. ರೈತರಿಗಾಗಿ ಅಂತ ಲೈವ್ ಬರ್ತಾ ಇರೋದು ಭಾನುವಾರ. ಇನ್ನೂ ಯಾರ್ಯಾರು ನೋಡಿಲ್ಲ ಬಂದು ಲೈವ್ ಜಾಯ್ನ್ ಆಗಿ. ಭಾನುವಾರ ಪ್ರತಿ ರಾತ್ರಿ 8:30ಗೆ ಲೈವ್ ಇರುತ್ತೆ. ಇವತ್ತಿರಲ್ಲ ಗೈಸ್, ಇವತ್ತು ಭಾನುವಾರನೇ ಬಿಡ್ತಾ ಇರೋದು. ನಿನ್ನೆ ಬಿಟ್ಟಿದ್ದೀನಿ, ನಾನು ಶನಿವಾರ ಬಿಟ್ಟಿದ್ದೀನಿ. ನೆಕ್ಸ್ಟ್ ಭಾನುವಾರ ಲೈವ್ ಇರುತ್ತೆ. ಇನ್ನು ವ್ಲಾಗ್ ಯಾರು ನೋಡ್ತಾ ಇಲ್ಲ, ವ್ಲಾಗ್ ಸುಮಾರು ಜನ ಕೇಳಿದ್ರಿ ವ್ಲಾಗ್ ಮಾಡಿ ಅಂತ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಗೈಸ್. ಪಂಜಾಬ್ ಹಸುನೇ ಬೇಕು ನನಗೆ, ಬೇಕು ನೀವು ಕೊಡಿಸಿ ಅಂದರೆ ಖಂಡಿತ ನಾನೇ ಪಂಜಾಬಿಗೆ ಹೋಗಿ ಹಸುಗಳನ್ನ ತರ್ತಾ ಇದ್ದೀನಿ. ಅದನ್ನು ಹೇಳ್ತೀನಿ ನಾನು ಯಾವಾಗ ಹೋಗ್ತೀನಿ ಅಂತ. ಪಂಜಾಬ್ಗೆ ಹೋಗಿ ಒಳ್ಳೆ ಬ್ರೀಡ್ ಹಸುಗಳನ್ನ ಕಮ್ಮಿ ರೇಟಿಗೆ ರೈತರಿಗೆ ಕೊಡಲೇಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಖಂಡಿತ ನಾನು ಪಂಜಾಬ್ಗೆ ಹೋಗಿ ಒಳ್ಳೊಳ್ಳೆ ಬ್ರೀಡ್ನ ಕಮ್ಮಿ ರೇಟ್ಗೆ ಕೊಡ್ತೀನಿ. ಮತ್ತು ಎಲ್ಲ ಅಲ್ಲಿ ಏನು ರೆಕಾರ್ಡ್ಸ್ ಇದೆ, ಅಲ್ಲಿ ಏನು ರೇಟಿಗೆ ಸಿಗ್ತಾ ಇದೆ ನಮಗೆ, ಅದು ಟ್ರಾನ್ಸ್ಪೋರ್ಟೇಷನ್ ಸೇರಿ ಇಲ್ಲಿಗೆ ಎಷ್ಟು ಬರುತ್ತೆ, ಇಲ್ಲಿ ನನಗೆ ಇಷ್ಟಕ್ಕೆ ಸೇಲ್ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲೇ ಪ್ರತಿಯೊಂದನ್ನು ನಾನು ಡೀಟೇಲ್ಸ್ ಹೇಳ್ಕೊಡ್ತೀನಿ. ಮತ್ತು ಹಂಗೆ ಅದಕ್ಕೆ ಯಾರೂ ಮೋಸ ಹೋಗ್ಬೇಡಿ. ಪಂಜಾಬ್ ಹಸು ನಾನು ತಂದು ಕೊಡ್ತೀನಿ ಒಳ್ಳೆ ರೇಟ್ಗೆ, ಒಳ್ಳೆ ಹಸುಗಳು. ಅದರಲ್ಲಿ ಅದ್ರದ್ದೇನಿದೆ ಡಾಕ್ಯುಮೆಂಟ್ರು, ಮತ್ತು ಅಲ್ಲಿ ಎಷ್ಟು ಕೊಟ್ಟಿತ್ತು ಹಾಲು, ನಾವು ಕರುಗಳು ತಂದರೆ ಆ ಕರುಗಳು ತಾಯಿ ಯಾವುದು, ಅದ್ರದ್ದು ಹಾಲು ಎಷ್ಟು ಬಂದಿತ್ತು ಎಲ್ಲ ಪ್ರತಿಯೊಂದನ್ನು ಡೀಟೇಲ್ಸ್ ಕೊಡ್ತೀನಿ. ಯಾರು ಅಲ್ಲಿವರೆಗೂ ಒಂದು ಸ್ವಲ್ಪ ಪೇಷನ್ಸಿಂದ ಕಾಯಿರಿ, ಪಂಜಾಬ್ ಹಸು ಬೇಕು ಅನ್ನೋರು. ಈಗ ಈ ಹಸುಗಳು ಅರ್ಜೆಂಟ್ ಸೇಲ್ಗಿದೆ, ಯಾರಿಗೆ ಬೇಕು ನಿಮಗೆ ಬೇಕಾದರೆ ನೀವು ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಯಾರಿಗಾದ್ರು ಬೇಕಂದರೆ ಬೇಗ ಕಾಲ್ ಮಾಡಿ ಯಾವ ಹಸುಗಳು ಬೇಕು ಸ್ಕ್ರೀನ್ಶಾಟ್ ಕಳಿಸಿ ಬುಕ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಇನ್ಫಾರ್ಮೇಟಿವ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್.